ಆಕ್ಚುಲಿ ಕಾನ್ಸೆಪ್ಟ್ ಹೊಳೆದಿದ್ದು ಐ ಕ್ಯಾನ್ ಗೋ ಬ್ಯಾಕ್ ಟು ಮಹಾಭಾರತ. ಆಕ್ಚುಲಿ ಮಹಾಭಾರತ ಅಂದ ತಕ್ಷಣ ನಮ್ಗೆಲ್ಲರಿಗೂ ಜ್ಞಾಪಕ ಬರೋದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಅಂತ ಒಂದು ಕ್ಯಾರೆಕ್ಟರ್. ಅರ್ಜುನ ಎಷ್ಟೇ ಪರಾಕ್ರಮಿ ಆಗಿರ್ಲಿ, ಎಷ್ಟೇ ಯಾವುದೇ ರೀತಿ ಅವನು ದೊಡ್ಡ ಗ್ರೇಟ್ ವಾರಿಯರ್ ಆಗಿದ್ರು, ಅವ್ರು 1 ವರ್ಷ ಕಾಲ ಅವರು ಹೆಣ್ಣಾಗಿ ಬ್ರಹ್ಮಣೆ ಒಂದಾಗಿ ಅವರು ಮಾಡಿದ್ರು. ಸೊ ಈ ತರ ನಮ್ಮ ಹಿಸ್ಟ್ರಿಗಳಲ್ಲಿ ಅನ್ಟೋಲ್ಡ್ ಸ್ಟೋರೀಸ್ ಎಷ್ಟೊಂದು ಸುಮಾರಿದೆ. ಸೊ ನಂಗೆ ಇದೆಲ್ಲ ಇನ್ಸ್ಪೈರ್ ಆಗಿದ್ದು, ಈ ತರ ಬರಿಬೇಕಾಗಿರೋದು ಮೇಜರ್ ಬಂದಿದ್ದು ನಮ್ಮಲ್ಲಿ ಆಲ್ರೆಡಿ ಈ ತರ ಪಾತ್ರಗಳು ಸುಮಾರು ಮಾಡಿದ್ದಾರೆ. ಸೊ ಇದನ್ನ ನಾವೊಂದು ಈಗಿನ ನ್ಯೂ ಜನ್ ಪ್ಲಸ್ ಈಗಿನ ಒಂದು ಆಡಿಯನ್ಸ್ಗೆ ನಾವು ತಪ್ಪಿಸ್ಬೇಕಂತ ಅಂದಾಗ ಈ ತರ ವಿಭಿನ್ನ ಪ್ರಯತ್ನಗಳು ಮಾಡಬೇಕು ಅಂದಾಗಲೇ ಈ ರೈಟಿಂಗ್ ಶುರು ಆಗಿರೋದು. ಬೇಸಿಕಲಿ ಫಸ್ಟ್ ಮುಂದೆ ಹೇಳ್ಬೇಕಂದ್ರೆ ಈ ಸ್ಟೋರಿ ಮಾಡ್ತಾ ಇರ್ಬೇಕಂದ್ರೆ ಸಾಕಷ್ಟು ರಿಸರ್ಚ್ ಆಗಿದೆ. ಇದು ಸಿನಿಮಾ ಮಾಡ್ಬೇಕಂದ್ರೆ ಅಂದ್ರೆ ಈ ತರ ರಿಯಲ್ ಆಗಿ ಆಗತ್ತಾ ಪ್ರೆಗ್ನೆಂಟ್, ಆಗಲ್ವಾ ಪ್ರೆಗ್ನೆಂಟ್, ಹೇಗೆ ಇದನ್ನ ಹೆಂಗ್ ಜನಕ್ಕೆ ತಪ್ಪಿಸೋದು ಅಂತ. ಸೊ ಆವಾಗ ಇದೊಂದು ಸೀರಿಯಸ್ ಮ್ಯಾಟರ್ ಆಗಿ ತುಂಬಾ ಡಾಕ್ಯುಮೆಂಟರೀಸ್ ಎಲ್ಲರೂ ಈ ವಿಷಯ ಹೇಳ್ಬೋದಿತ್ತು. ಬಟ್ ಎಂಟರ್ಟೈನ್ಮೆಂಟ್ ಮೀಡಿಯಾ ಇರೋದ್ರಿಂದ ನಾವು ಸಿನಿಮಾ ಅಂತ ಇದನ್ನ ಒಂದು ಕಂಪ್ಲೀಟ್ ಆಗಿ ಒಂದು ಕಾಮಿಡಿ ರಾಮ್ ಕಾಮ್ ಜಾನರ್ ಅಲ್ಲಿ ಈ ಸಿನಿಮಾ ಮಾಡ್ಬಿಟ್ಟು ಜನಕ್ಕೆ ಸಾಕಷ್ಟು ಅಂದ್ರೆ ಈ ಸಿನಿಮಾ ಮುಖಾಂತರ ಇದು ಹೇಗಾಗತ್ತೆ ಅನ್ನೋದೇ ಒಂದು ಕುತೂಹಲ ಇದೆ. ಫಸ್ಟ್ ಇದ್ರ ಜೊತೆಗೆ ಸಾಕಷ್ಟು ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ರಿಲೇಶನ್ಶಿಪ್ಸ್ ಬಗ್ಗೆ ಮಾತಾಡಿದೀವಿ ನಾವು. ಪ್ಲಸ್ ಹಾಗೇನೆ ಒಂದು ಮೆಸೇಜ್ ಕೂಡ ಇದೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅದು ಈಗ ಹೇಳ್ಬಿಟ್ಟು ವೆರಿ ಅರ್ಲಿ ಆಗ್ಬಿಡುತ್ತೆ. ಈಗ ಮೋಷನ್ ಪೋಸ್ಟರ್ ಲಾಂಚ್ ಮಾಡೋ ಉದ್ದೇಶ ನಾವೀಗ ಸಿನಿಮಾಕ್ ಬರ್ತಾ ಇದೀವಿ ಅಂತ ಒಂದು ಕಾನ್ಫಿಡೆಂಟ್ ಅಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತಾ ಇದೀವಿ. ಈಗ ಅಂದ್ರೆ ನಾವು ಫೆಬ್ರವರಿ ತಿಂಗಳಲ್ಲಿ ಮಹಾರಾಷ್ಟ್ರ ಶಿವರಾತ್ರಿ ಟೈಮ್ ಅಲ್ಲಿ ಈ ಸಿನಿಮಾ ಬಿಡುಗಡೆ ಆಗಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡ್ಕೊಳ್ತಾ ಇದೀವಿ ಆಸ್ ಅ ತಂಡದಿಂದ ನಾವು. ಅದು ಒಂದು ಏನು ಪ್ರಯತ್ನ ನಡೆದಿದೆ ಮುಂಚೆನೆ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಈ ಕಾನ್ಸೆಪ್ಟ್ ಹೇಗಾಗತ್ತೆ ಅಂತಂದ್ರೆ ಈಗ ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಈಗ ನಾವು ಈ ತರ ಸಿನಿಮಾಸ್ ನೋಡಿರ್ತೀವಿ ಮುಂಚೆನೆ, ಈ ತರ ಹಿಂಗಾಗಿದೆ ಅಂದ್ಬಿಟ್ಟು. ಸೊ ನಾನು ಹಾಗೆ ಹೇಳ್ದಂಗೆ ಇನ್ಸ್ಪಿರೇಷನ್ ಬಂದ್ಬಿಟ್ಟು ಮಹಾಭಾರತದಿಂದ ಬರುತ್ತೆ. ಬಟ್ ಅಗೇನ್ ಇವಾಗ ನಿಮ್ ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕಂದ್ರೆ ವೆರಿ ವೆರಿ ಗುಡ್ ಕ್ವೆಶನ್ ಇದು. ಹೌದು, ಇದ್ರಲ್ಲೂ ಕೂಡ ಒಂದು ವಿಭಿನ್ನ ಪ್ರಯತ್ನ ಇದು. ಆ ಸ್ಟೋರಿ ಲೈನ್ಗೂ ಈ ಸ್ಟೋರಿ ಲೈನ್ಗೂ ಸಂಬಂಧನೇ ಇಲ್ಲ. ಇದು ಟೋಟಲಿ ಡಿಫ್ರೆಂಟ್ ಸ್ಟೋರಿ ಲೈನ್. ಇದು ಸ್ಟೋರಿ ಲೈನ್ ಬಗ್ಗೆ ಒಂದು ಲೈನ್ ಹೇಳ್ಬೇಕು ಅಂತಂದ್ರೆ ಇದು ಅರ್ಜುನ್ ಅಂತ ಕ್ಯಾರೆಕ್ಟರ್ ಇದು. ಸೊ ದಟ್ ಅರ್ಜುನ್ ಅಂತ ನನ್ನ ಮಹಾಭಾರತದಿಂದ ಇನ್ಸ್ಪೈರ್ ಆಗಿರೋ ಕ್ಯಾರೆಕ್ಟರ್ ಇದು. ಅರ್ಜುನ್ ಅಂತ ಒಂದು ಕ್ಯಾರೆಕ್ಟರ್. ಈ ಅರ್ಜುನ್ ಅಂತ ಕ್ಯಾರೆಕ್ಟರ್ ಒಂದು ಪ್ರೆಗ್ನೆಂಟ್ ಆಗಿ ಹೇಗೆ ಡೆಲಿವರಿ ಮಾಡ್ಬಿಡ್ತಾನೆ ಅನ್ನೋದೇ ಒಂದು ಇಡೀ ಸಿನಿಮಾದ ಒಂದು ಕುತೂಹಲ ಇದೆ. ಆಕ್ಚುಲಿ ಓಪನಿಂಗ್ ಆಫ್ ದ ಸಿನಿಮಾ ಅಂದ್ರೆ ಒಂದು 5 ನಿಮಿಷಕ್ಕೆ ಹುಕ್ಕಾಕ್ಬಿಡ್ತೀರಾ ನೀವು. ಎಂಟರ್ಟೈನ್ಮೆಂಟ್ ಗ್ಯಾರಂಟೆಡ್ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ನೀವು 5 ನಿಮಿಷಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಇವನು ಪ್ರೆಗ್ನೆಂಟ್ ಹೇಗಾದ ಅನ್ನೋದು. ಈ ಒಂದು ಗೊಂದಲದಿಂದನೇ ಸ್ಟೋರಿ ಲೈನ್ ಪಾಸ್ ಆಗುತ್ತೆ. ಇದು ಪಾಸ್ ಆಗ್ಬೇಕಾದ್ರೆ ಸಾಕಷ್ಟು ಪಾತ್ರಗಳು, ಇಂಪಾರ್ಟೆಂಟ್ ಪಾತ್ರಗಳು ಬಂದ್ ಹೋಗ್ತಾ ಇರುತ್ತೆ ಸಿನಿಮಾದಲ್ಲಿ. ಅದು ಬಂದಾಗ ಪ್ರತಿಯೊಂದ್ ಸತಿನೂ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತಾನೆ, ಸಮಸ್ಯೆದಿಂದ ಆಚೆ ಬರ್ತಾನೆ. ಹೇಗೆ ಇದು ಎಂಡ್ ಆಗತ್ತೆ ಅನ್ನೋದನ್ನೇ ಸಿನಿಮಾದ ಒಂದು ಬೇಸಿಕ್ ಒಂದು ಲೈನ್ ಇದು. ಆದ್ರೆ ಇದು ನಾನ್ ಲೀನಿಯರ್ ಕಾನ್ಸೆಪ್ಟ್ ಇರೋದ್ರಿಂದ ನಾನು ಅದ್ರ ಬಗ್ಗೆ ತುಂಬಾನೇ ಮಾತಾಡಕ್ಕೂ ಆಗೋದಿಲ್ಲ. ಹಂತವಾಗಿ ನಮ್ಮ ಪ್ರಮೋಷನ್ಸ್ ಅಲ್ಲಿ ನನ್ನ ಪಾತ್ರಗಳ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಆಕ್ಚುಲಿ ಈ ಸಿನಿಮಾ ಕತೆ ಬರಿಬೇಕಾದ್ರಿಂದನೇ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಶೂಟಿಂಗ್ ಅಲ್ಲಿ ಆಕ್ಚುಲಿ ಗೊತ್ತಾಯ್ತು ಫಸ್ಟ್ ಟೈಮ್ ಮೇಕರ್ ಆಗಿರೋದ್ರಿಂದ ಇದು ಲೇಬರ್ ಪೇನ್ ಅಷ್ಟೇ, ಇದು ಒಂದು ಕಷ್ಟ ಇರುತ್ತೆ ಅಂತ. ಸೊ ಆಸ್ ಅ ಗಂಡ್ಸ್ ಆಗಿ ನಮ್ಗೆ ನಾರ್ಮಲಿ ಯಾರಿಗೂ ಇದು ಏನು ಅನುಭವನೇ ಮಾಡಿರಕ್ ಸಾಧ್ಯ ಇಲ್ಲ. ಸೊ ನಾನು ಅನುಭವಿಸಿದ್ದು ನನ್ನ ಸಿನಿಮಾ ಮೇಕಿಂಗ್ ಅಲ್ಲಿ ನಾನು ನನ್ನ ಆ ಲೇಬರ್ ಪೇನ್ ಇಟ್ಕೊಂಡು ನಾನೀಗ ಸಿನಿಮಾನ ಡೆಲಿವರ್ ಮಾಡಕ್ ಹೋಗ್ತಾ ಇದೀನಿ ನಾನು. ಸೊ ದಟ್ ಈಸ್ ಒನ್ ಥಿಂಗ್ ವಿಚ್ ಐ ಕ್ಯಾನ್ ಪ್ರಾಮಿಸ್ ದಟ್ ಏನೋ ನಾನು ಅನುಭವಿಸಿದ್ದೀನಿ ಆ ಪೇನ್ ನ ಸಿನಿಮಾ ಮೇಕಿಂಗ್ ಅಲ್ಲಿ. ಅದು ಮೋಷನ್ ಪೋಸ್ಟರ್ ಅಲ್ಲಿ ನೋಡಿದಾಗ್ಲೇ ನೀವು ಗೊತ್ತಾಗತ್ತೆ ಗಡ್ಡ ಮೀಸೆ ಇದೆ. ಸೊ ಅದ್ರ ಜೊತೆ ಲೇಡಿ ಡ್ರೆಸ್ ಹಾಕ್ಬಿಟ್ಟಿದ್ರೆ ಇನ್ನೂ ಸ್ವಲ್ಪ ಔಟ್ ಹೊಡಿಯುತ್ತೇನೋ ಅಂತ. ಈ ಪೋಸ್ಟರ್ ಬಗ್ಗೆ ಮಾತಾಡಿ ತುಂಬಾನೇ ಚೆನ್ನಾಗಿದೆ ನಿಮ್ ಪ್ರಶ್ನೆ. ಅಂದ್ರೆ ಈ ಪೋಸ್ಟರ್ ಡಿಸೈನ್ ಮಾಡ್ಬೇಕಂದ್ರೆ ಕಾನಿ ಸ್ಟುಡಿಯೋಸ್ ಅವ್ರ ಜೊತೆಗೆ ನಾವು ಇದು ಪ್ಲಾನ್ ಮಾಡಿದ್ವಿ ಡಿಸೈನ್ ಮಾಡಕ್ಕೆ ಅಂತ. ಆಗ ಈ ಸಿನಿಮಾದ್ದು ಒಂದು ಮೇನ್ ಥೀಮ್ ಮೇಲ್ ಪ್ರೆಗ್ನೆಂಟ್ ಅಂತ ಅಂದಾಗ ಇದನ್ನ ಯಾವ ರೀತಿ ನಾವು ತಗೊಂಡ್ಬಂದು ಸ್ಟೇಜ್ ಮೇಲೆ ಅಂದ್ರೆ ಒಂದು ಪ್ರೇಕ್ಷಕರಿಗೆ ಯಾವ ತರ ನಾವು ಕೊಡ್ಬೇಕು ಅಂತ ಯೋಚನೆ ಮಾಡಿದಾಗಲೇ ಈ ಡಿಸೈನ್ ಮಾಡ್ಕೊಂಡು ಹೋಯ್ತು. ಈ ತರ ನೀವು ಅನ್ಕೊಂಡಿದ್ದು ಎಲ್ಲಾದು ಮನ್ಸಲ್ಲಿ ಬಂದು ಹೋಗಿರುತ್ತೆ ನಮ್ಗೂ. ಅಂದ್ರೆ ಸೀರೆ ಉಟ್ಕೊಂಡ್ಬರೋದ, ಒಂದು ಲೇಡಿ ಗೌನ್ ಹಾಕೊಂಡ್ಬರೋದ, ಅಥವಾ ಪ್ರೆಗ್ನೆಂಟ್ ಲೇಡಿ ಹಾಕೊಂಡ್ಬರೋದ ಅಂದ್ಬಿಟ್ಟು ಕಾನ್ಸೆಪ್ಟ್ ಇರೋದು. ಈಗ ಮೇಲ್ ಪ್ರೆಗ್ನೆಂಟ್ ಆಗಿರೋದಕ್ಕೆ ಈ ತರ ಒಂದು ಗೆಟಪ್ ಅಲ್ಲಿ ಬಂದಿರೋದು. ಅಂಡ್ ಈ ಮೋಷನ್ ಪೋಸ್ಟರ್ ಡಿಸೈನ್ ಮಾಡಿರೋದು ಮನೋಜ್ ಅಂತ. ಪೋಸ್ಟರ್ ಡಿಸೈನ್ ಎಲ್ಲ ಮಾಡಿರೋದು ಕಾನಿ ಸ್ಟುಡಿಯೋಸ್ ಅಲ್ಲಿ ಮಾಡಿದ್ವಿ. ಫೋಟೋ ಶೂಟ್ ಕೂಡ ಅಲ್ಲೇನೆ ಪ್ಲಾನ್ ಮಾಡ್ಕೊಂಡು ಒಂದು ವಿಭಿನ್ನವಾಗಿ ಬರೋಣ ಅಂತಾನೆ ಫಸ್ಟ್ ಎಫರ್ಟ್ ಸಾಫ್ಟ್ವೇರ್ ಇಂಜಿನಿಯರ್ ನಾನು, MNC ಇದ್ದೆ ನಾನು. ಬಿಟ್ಟು ನಾನು ರೈಟಿಂಗ್ ಅಲ್ಲಿ ಇದ್ದೆ. ಸುಮಾರು ಸಿನಿಮಾಗಳಿಗೆ, ಸುಮಾರು ನನ್ನ ಇಂಡಸ್ಟ್ರಿ ಮಿತ್ರಗಳಿಗೆಲ್ಲ ನಾನು ರೈಟಿಂಗ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದೆ, ಬರೀತಾ ಇದ್ದೆ. ಎಲ್ಲ ಅದು ನನ್ನ ಜರ್ನಿ ಆ ತರನೇ ಶುರುವಾಗಿತ್ತು. ಹಾಗೆ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಸೇರ್ಕೊಂಡೆ ನಾನು, ಸಿನಿಮಾ ಪ್ಯಾಷನ್ ಅಂತ ಇಟ್ಕೊಂಡು. ಅದನ್ನ ಮಾಡ್ಕೊಂಡು IT ಬಿಟ್ಟು ಈಗ ಫುಲ್ ಟೈಮ್ ನಾನು ಸಿನಿಮಾ ಮೇಕರ್ ಆಗಿ ಬಂದೆ ನಾನು. ಅಂಡ್ ಅದಕ್ಕೆ ನನಗೆ ಈ ಒಂದು ಐಡಿಯಾ ಬಂದ್ಬಿಡುತ್ತೆ ಎಲ್ಲರಿಗೂ, ಆಯ್ತು ಸಿನಿಮಾ ಮಾಡೋಣ ಅಂತ. ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಾಗ ಪ್ರತಿಯೊಂದು ಹೆಜ್ಜೆಲ್ಲೂ ನನಗೆ ಸಪೋರ್ಟ್ ಆಗಿದ್ದು ಹರೀಶ್ ಗೌಡ್ರು. ಇವ್ರ ಹತ್ರ ನಾನು ಡಿಸ್ಕಷನ್ ಮಾಡಿದಾಗೆಲ್ಲ ಅದನ್ನು ಅವ್ರು ನಾನು ಎಷ್ಟು ಎಕ್ಸೈಟ್ ಆಗ್ತೀನೋ ಒಂದು ಕಾನ್ಸೆಪ್ಟ್ ಹೇಳಿದಾಗ ಅವರು ಅಷ್ಟೇ ಎಕ್ಸೈಟ್ ಆಗಿ ಇಲ್ಲ ಈ ತರ ಮಾಡೋಣ ಪ್ರಯತ್ನ ಅಂತ ಹೇಳ್ತಾರೆ. ಅಪ್ಪಟ ಕನ್ನಡ ಸಿನಿಮಾ ಅಭಿಮಾನಿ ಹರೀಶ್ ಗೌಡ್ರು.
ಸೊ ಇವ್ರು ನನ್ನ ಬೆನ್ನೆಲುಬಾಗಿ ನಿಂತಿದ್ದಕ್ಕೇನೆ ನಾನು ಇದು ಮೊದಲನೇ ಪ್ರಯತ್ನ ಇದು ಬರ್ತಾ ಇರೋದು. ಸೊ ತುಂಬಾನೇ ಖುಷಿ ಆಗುತ್ತೆ ನನ್ಗೆ ಈ ತರ ಒಬ್ರು ಪ್ರೊಡ್ಯೂಸರ್ಸ್ ಈ ತರ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ರಿಲೀಸ್ ವರ್ಗು ರೆಡಿ ಕೊಡ್ತೀನಿ ಅಂತ ಹೇಳಿದಾಗ ನಮ್ಗೆ ಇನ್ನೂ ಒಂಥರ ಖುಷಿಯಾಗಿ ಒಂಥರ ಕಾನ್ಫಿಡೆಂಟ್ ಆಗಿ ಮುಂದೆ ಬರ್ತಾ ಇರ್ತೀವಿ. ಈ ಸಿನಿಮಾದಲ್ಲಿ ಡೈಲಾಗ್ಸ್ ಬಂದ್ಬಿಟ್ಟ ಸಿನಿಮಾದ ಇದು ಹೇಳ್ಕೊಂಡು ಹೋಗ್ಬಿಡ್ತೀನಿ. ಡೈಲಾಗ್ಸ್ ಬರ್ದಿರೋದು ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ನಾನು, ಮತ್ತೆ ಡೈರೆಕ್ಷನ್ ನನ್ನ ಜೊತೆಗೆ ಕೈ ಜೋಡಿಸಿದ್ದು ಸುಧೀಂದ್ರ ಅಂತ ಒಬ್ರು ಇದ್ರು ಜೊತೆಗೆ ಸೆಟ್ ಅಲ್ಲಿ. ಹಾಗೇನೆ ಈ ಸಿನಿಮಾದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಡೈಲಾಗ್ ರೈಟರ್ ಪ್ರಕಾಶ್ ಅಂತ ಬರ್ದಿದ್ದಾರೆ ಅವ್ರದ್ದು ಹೊಸ ಪ್ರಯತ್ನ ಇದು. ಯಾಕಂದ್ರೆ ಈ ತರ ಜಾನರ್ ಆಕ್ಚುಲಿ ಇದು ಈ ತರ ಕಾನ್ಸೆಪ್ಟ್ಸ್ ನಾವು ಮಾಡಿರೋದನ್ನೇ ಒಂದು ಅರ್ಬನ್ ಕ್ಲಾಸ್ ಮಲ್ಟಿಪ್ಲೆಕ್ಸ್ ಹೊಂದ್ಕೊಂಡು ಬರ್ಕೊಂಡು ಹೋದ್ವಿ ನಾವು. ಬರೀತಾ ಇರ್ಬೇಕಾದ್ರೆ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಡೈಲಾಗ್ಸ್ ಬರ್ದಿರೋದು ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ನಾನು, ಮತ್ತೆ ಡೈರೆಕ್ಷನ್ ನನ್ನ ಜೊತೆಗೆ ಕೈ ಜೋಡಿಸಿದ್ದು ಸುಧೀಂದ್ರ ಅಂತ ಒಬ್ರು ಇದ್ರು ಜೊತೆಗೆ ಸೆಟ್ ಅಲ್ಲಿ. ಹಾಗೇನೆ ಈ ಸಿನಿಮಾದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಡೈಲಾಗ್ ರೈಟರ್ ಪ್ರಕಾಶ್ ಅಂತ ಬರ್ದಿದ್ದಾರೆ ಅವ್ರದ್ದು ಹೊಸ ಪ್ರಯತ್ನ ಇದು. ಯಾಕಂದ್ರೆ ಈ ತರ ಜಾನರ್ ಆಕ್ಚುಲಿ ಇದು ಈ ತರ ಕಾನ್ಸೆಪ್ಟ್ಸ್ ನಾವು ಮಾಡಿರೋದನ್ನೇ ಒಂದು ಅರ್ಬನ್ ಕ್ಲಾಸ್ ಮಲ್ಟಿಪ್ಲೆಕ್ಸ್ ಹೊಂದ್ಕೊಂಡು ಬರ್ಕೊಂಡು ಹೋದ್ವಿ ನಾವು. ಬರೀತಾ ಇರ್ಬೇಕಾದ್ರೆ ತೀರಾ ಒಂದೇ ವರ್ಗದ ಆಡಿಯನ್ಸ್ಗೆ ನಾವು ಇದು ರೀಚ್ ಆಗ್ಬಿಟ್ರೆ ಕಷ್ಟ ಅಂತ ನಮ್ಮ ಡೈಲಾಗ್ಸ್ ನಮ್ಮ ಇದ್ರ ಮೂಲಕ ನಾವು ಕಂಪ್ಲೀಟ್ ಕನ್ನಡ ಎಲ್ಲಾ ತರದ ಆಡಿಯನ್ಸ್ ಫ್ಯಾಮಿಲಿ ಆಡಿಯನ್ಸ್ ಬಂದು ಥಿಯೇಟರ್ ಬಂದು ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗೋ ತರ ನಾವು ಚೇಂಜ್ ಮಾಡಿ ಬರ್ದ್ವಿ ಕೊನೆಯಲ್ಲಿ. ಶೂಟಿಂಗ್ ಆಗೋ ಟೈಮಲ್ಲಿ ಇದು ಅದ್ಭುತವಾಗಿ ಮೂಡ್ ಬಂತಿದ್ದು. ಇಲ್ಲ ಇದು ಯಾವುದೇ ರೀತಿ ಈಗ ಸಣ್ಣ ಮಕ್ಕಳು ಕೂಡ ಈ ಸಿನಿಮಾ ನೋಡ್ತಾ ಇರ್ಬೇಕಂದ್ರೂ ಕೂಡ ಇದು ಯಾವುದೇ ರೀತಿ ಆ ತರದ್ದು ವಾಲ್ಗ್ಯಾರಿಟಿ ಆ ತರದ್ದೆಲ್ಲ ಏನು ಇಲ್ಲ ಸಿನಿಮಾದಲ್ಲಿ. ನಾವು ಟ್ರೈ ಮಾಡ್ತಾ ಇರೋದು ಯು ಸರ್ಟಿಫಿಕೇಟ್ಗೆನೆ ಈಗ ಇನ್ನೇನು ಸೆನ್ಸರ್ ಕಾಪಿ ಬರಬೇಕು. ಸೊ ಬಂದಾಗ ಒಂದು ಅಶ್ಯೂರೆನ್ಸ್ ಕೊಡ್ತೀನಿ, ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂತು ನೋಡಿ ಎಂಜಾಯ್ ಮಾಡಿ ಹೋಗೋ ತರ ಕಾನ್ಸೆಪ್ಟ್ ಇದೆ ಇದು. ವಿತ್ ಲಾಟ್ ಆಫ್ ಎಮೋಷನ್ಸ್ ಕೂಡ ಇದೆ ಇದರಲ್ಲಿ. ಈಗ ಸಾಂಗ್ಗಳ ಬಗ್ಗೆ ಮಾತಾಡ್ತಾ ಇರ್ಬೇಕು ಅಂದ್ರೆ ಇದನ್ನ ಪ್ರಮೋದ್ ಪ್ಲೀಸ್ ಬನ್ನಿ. ಪ್ರಮೋದ್ ನರ್ಮಂತಿ ಅವ್ರು ಬಂದಿದ್ದಾರೆ. ಸಾಂಗ್ಸ್ ಅಂತ ಎಂತ ಟೈಮಲ್ಲಿ ಕೇಳಿದೀರಿ. ಪ್ಲೀಸ್ ಬನ್ನಿ ಪ್ರಮೋದ್, ಪ್ಲೀಸ್ ಬನ್ನಿ. ಆಕ್ಚುಲಿ ಇದು ಇನ್ನೊಂದು ಸಣ್ಣ ಒಂದು ವಿಷಯನೂ ಹೇಳ್ಬಿಡ್ತೀನಿ. ಆಕ್ಚುಲಿ ಈಗ ನಾವು ಯಾವಾಗ್ಲೂ ಆಕ್ಚುಲಿ ಸಿನಿಮಾ ಮಾಡ್ಬೇಕು ಅಂತ ಬಂದಾಗ ಒಂದು ಹೀರೋ ಆಗ್ಬೇಕು ಅಂತ ಸ್ಪೆಷಲಿ ಬಂದಾಗ ಅದು ಫಿಟ್ನೆಸ್ ಅಲ್ಲಿ ನಾನು ಇರೋದ್ರಿಂದ ಎಲ್ಲರೂ ಒಂದು 6 ಪ್ಯಾಕ್ಸ್ ಇಟ್ಕೊಂಡು ಪಕ್ಕದಲ್ಲಿ ಒಂದು ಹುಡುಗಿ ಇಟ್ಕೊಂಡು ಗನ್ ಇಟ್ಕೊಂಡು ಈ ತರ ಬರ್ಬೇಕು ಅಂತಾನೆ ಎಲ್ಲರೂ ಒಂದು ಮನಸ್ಸಲ್ಲಿ ಒಂದು ಆಸೆ ಇರುತ್ತೆ. ನಾರ್ಮಲಿ ಹೀರೋ ಆಗ್ಬೇಕು, ಒಂದು ಮಾಸ್ ಸಿನಿಮಾ ಮಾಡ್ಬೇಕು ಅಂತ. ಸೊ ಫಸ್ಟ್ ಟೈಮ್ ಆಕ್ಚುಲಿ ನನ್ಗೆ ಈ ಇನ್ಸ್ಪಿರೇಷನ್ ಸುಮಾರು ಜನ ನನ್ಗೆ ನನ್ನ ಹಳೆ ಸಿನಿಮಾಗಳು ನೋಡ್ಕೊಂಡ್ ಬಂದಾಗ ನಮ್ಮ ಅಪ್ಪ ಬಂದಿರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸಿನಿಮಾದಲ್ಲಿ ಅವ್ರ ಹೆಣ್ಣಾಗಿ ಬಂದು ಪಾತ್ರ ಮಾಡ್ಕೊಂಡು ಹೋಗಿದ್ದಾರೆ ಬ್ರಹ್ಮಣ್ಯದೆಲ್ಲದನ್ನು. ಸೊ ಈಗಿನ ಆಡಿಯನ್ಸ್ಗೆ ನಾವು ಈಗ ಕೇಟರ್ ಮಾಡ್ಬೇಕು ಅಂತ ಅಂದಾಗ ನಾವು ಪಾತ್ರಗಳು ಕೇಳ್ತಾ ಇದ್ದಾರೆ, ಎಲ್ಲಾರು ಬೇರೆ ಬೇರೆ ತರ ನೋಡ್ಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ಈಗ ಮೇಡಮ್ ಅವಲೇ ಕೇಳ್ದಂಗೆ ಇದು ಆಲ್ರೆಡಿ ಬಂದಿದ್ಯಾ ಬಂದಿಲ್ವಾ, ಈ ಕುತೂಹಲನೇ ನಮ್ಗೆ ಈ ತರ ಒಂದು ಪೋಸ್ಟರ್ ಆಗ್ಲಿ ಈ ತರ ಒಂದು ಪಾತ್ರ ಮಾಡಕ್ಕೆ ನಮ್ಗೆ ಸ್ಫೂರ್ತಿ ಸಿಗ್ತಾ ಹೋಗ್ತಾ ಇರತ್ತೆ. ಸೊ ಯಾರೇ ಕೇಳಿದ್ರು ನೀನಾ ಹಿಂಗ್ ಬರ್ತಾ ಇದ್ಯಾ ಓಕೆನಾ ಅಂದ್ಬಿಟ್ಟು ಕೊನೆಗೆ ಇವ್ರ ಹತ್ರ ಬಂದ್ಬಿಟ್ಟು ಮಾತಾಡ್ದಾಗ್ಲೂ ಸರ್ ಈಗ ಪ್ರೆಗ್ನೆಂಟ್ ಆಗಿ ಬರ್ತಾ ಇದೀನಿ ಅಂತ ತಕ್ಷಣ ನಾನು ಹೀರೋ ಪ್ರೆಗ್ನೆಂಟ್ ಆಗಿ ಬರ್ಬೇಕಾ ಈ ತರದೆಲ್ಲ ಕಲ್ಪನೆ ಬಂದು ಹೋಗಿರುತ್ತೆ. ಬಟ್ ಹಾಗೆ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ 4 ಸಾಂಗ್ ಇದೆ ಬೇಸಿಕಲಿ. ಅದರಲ್ಲಿ ಪ್ರಮೋದ್ ಮರವಂತೆ ಸರ್ ಅವರು 2 ಸಾಂಗ್ ಬರ್ದ್ಕೊಟ್ಟಿದ್ದಾರೆ, ಅದ್ಭುತವಾಗಿದೆ. ಒಂದು ಪ್ಯೂರ್ ಡ್ಯೂಯೆಟ್ ಸಾಂಗ್ ಇದೆ, ಇನ್ನೊಂದು ಒಂದು ಮಗುದು ಮತ್ತೆ ಒಂದು ಅಪ್ಪಂದು ಒಂದು ರಿಲೇಶನ್ಶಿಪ್ ಸಾಂಗ್ ಇದೆ. ಅದು ಐ ಆಮ್ ಶೋರ್ ಅದೊಂದು ತುಂಬಾ ಚೆನ್ನಾಗಿ ಹಿಟ್ ಆಗತ್ತೆ ಆಫ್ ಕೋರ್ಸ್.